ಇನ್ನು ಬೇರೆ ಬೇರೆ ಶಾಸಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಪಕ್ಷದ ಗೊಂದಲಕ್ಕೆ ತೆರೆ ಎಳೆಯಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಬಹುಶಃ ಅದಕ್ಕೀಗ ಕಾಲ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ಮಾಗಡಿ ಬಾಲಕೃಷ್ಣ ಮಾತನಾಡಿದ್ದಾರೆ. ಪರಮೇಶ್ವರ್ ಯಾಕೆ ಹೋದ್ರೋದಿಲ್ಲಿ ಗೊತ್ತಿಲ್ಲ ನನಗೆ. ಗೊಂದಲ ಬಗೆಹರಿಬೇಕು ಅಂತ ನಮ್ಮದೆಲ್ಲರೂ ಅಭಿಪ್ರಾಯ. ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಎಚ್.ಸಿ. ಬಾಲಕೃಷ್ಣ ಮಾತನಾಡಿದ್ದಾರೆ. ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, CM ಮತ್ತು DCM ಅನ್ನ ಹೈಕಮಾಂಡ್ ಕರೀಬೇಕು, ಕರೆದು ಒಂದು ಗೊಂದಲಕ್ಕೆ ತೆರೆಯನ್ನು ಎಳಿಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ನಿಮ್ಮ ಶಾಸಕರು ಸಚಿವರುಗಳು ಹೇಳ್ತಾ ಇದ್ರು, ನೀವು ಕೂಡ ಹೇಳ್ತಾ ಇದ್ರಿ. ಈಗ ಫೈನಲಿ ಕರೆದಿದ್ದಾರೆ. ನಮ್ಮೆಲ್ಲರ ಅಭಿಪ್ರಾಯ ಎಲ್ಲದಕ್ಕಿಂತ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಶ್ರಮಿಸಿದಂಥ ಕಾರ್ಯಕರ್ತರ ಅಭಿಪ್ರಾಯ ಇದಾಗಿತ್ತು. ಈ ಗೊಂದಲ ಒಂದು ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಇದೊಂದು ಇತಿಷ್ಠಿಯನ್ನು ಆಡಬೇಕು ಅಂತಕ್ಕಂಥದ್ದನ್ನು ಬಹುಶಃ ಅದಕ್ಕೆ ಕಾಲ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಶೀಘ್ರದಲ್ಲೇ ಇದಕ್ಕೊಂದು ಇತಿಷ್ಠಿ ಆಗ್ತದೆ, ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ನಾನೊಬ್ಬ ಶಾಸಕನಾಗಿ ಹೇಳ್ತಾ ಇಲ್ಲ, ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮಗೆ 28 ಚುನಾವಣೆ ಭಾಳ ಮುಖ್ಯ. 28 ಚುನಾವಣೆಯಲ್ಲಿ ನಾವು ಸುಲಲಿತವಾಗಿ ನಾವು ಜನಗಳ ಮುಂದೆ ಹೋಗಬೇಕು ಅಂತಂದರೆ ಇದೊಂದು ಇತಿಷ್ಠಿ ಆಡಲೇಬೇಕು, ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್, ಇವತ್ತು ಯಾವೆಲ್ಲ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೀಬಹುದು ಅನಿಸುತ್ತೆ ಸರ್ ನಿಮಗೆ? ನಾನು ತಿಳ್ಕೊಂಡಂಗೆ ಹೈಕಮಾಂಡು ಯಾರಿಗೂ ಕೂಡ ಇದೇ ವಿಚಾರಕ್ಕೆ ನಿಮ್ಮನ್ನು ಕರೆದಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಹೈಕಮಾಂಡು ಶೀಘ್ರದಲ್ಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ಕೂಡ ಬರಬೇಕು ದೆಹಲಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ಅನೇಕ ವಿಚಾರಗಳು ಇದ್ದಾವೆ. ಒಂದು ರಾಜ್ಯಸಭಾ ವಿಚಾರ ಇರ್ಬೋದು, ಒಂದು ವಿಧಾನ ಪರಿಷತ್ ಸದಸ್ಯರ ವಿಚಾರ ಇರ್ಬೋದು, ಹೀಗೆ ಎಕ್ಸ್ಪ್ಯಾನ್ಷನ್ ವಿಚಾರ ಇರ್ಬೋದು, ಮತ್ತು ನಾಯಕತ್ವದ ವಿಚಾರನೂ ಇರ್ಬೋದು. ಇವೆಲ್ಲದರಲ್ಲೇ ಒಂದು ತೀರ್ಮಾನ ತೊಗೋಬೇಕಲ್ಲ. ಅದಕ್ಕೆ ಇನ್ನೂ ಅಲ್ಲಿ ನಾನು ತಿಳಿದಂಗೆ ಯಾವುದು ಕೂಡ ಈ ರೀತಿ ಈ ವಿಚಾರಕ್ಕೆ ಬನ್ನಿ ಅಂತ ಯಾರಿಗೂ ಹೇಳಿಲ್ಲ, ಕರೆದಿದ್ದಾರೆ. ಬಹುಶಃ ಇವೆಲ್ಲ ಕೂಡ ತೀರ್ಮಾನ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಅಂದ್ಕೊಂಡಿದ್ದೇವೆ. ಸರ್, ನೀವು ಹೇಳಿದಂತೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು ವಿಚಾರವಾಗಿ, ಚುನಾವಣೆಯ ವಿಚಾರವಾಗಿ ಅಥವಾ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಏನಾದರೂ ಸಭೆ ಕರೆದಿದ್ರೆ CM ಅವರನ್ನು ಬೇರೆ ಸಭೆ ಮಾಡುವಂಥದ್ದು, DCM ಅವರಿಗೆ ಬೇರೆ ಟೈಮ್ ಕೊಡುವಂತಹ ಅಗತ್ಯ ಇತ್ತಾ? ಯಾಕಂದರೆ ಎಲ್ಲರನ್ನ ಸೇರಿಸಿ ಯಾರನ್ನು ಆಯ್ಕೆ ಮಾಡಬೇಕು, ನಾವು ವಿಧಾನ ಪರಿಷತ್ಗೆ ಇಂಥವ್ರನ್ನ ಲಿಸ್ಟ್ ಮಾಡ್ಬೋದಾ ಅಂತ ಹೇಳಿ ಡೈರೆಕ್ಟಾಗಿ ಕೇಳ್ಬೋದಿತ್ತಲ್ವಾ ಅಂತ. ಯಾಕಂದರೆ 11 ಗಂಟೆಗೆ CM ಅವರನ್ನು ಬರೋದಕ್ಕೆ ಹೇಳಿದ್ದಾರೆ. DCM ಅವರು ಇನ್ನೂ ಕೂಡ ಟೈಮ್ ಫಿಕ್ಸ್ ಮಾಡಿಲ್ಲ ಅನ್ನುವಂತಹ ಮಾಹಿತಿ ದೊರೀತಾ ಇದೆ. ಕೆಲವು ವಿಚಾರಗಳನ್ನ ಇಬ್ಬರು ಮುಂದೆ ಕುಣಿಸ್ಕೊಂಡು ಆಮೇಲೆ ಫೈನಲ್ ಮಾಡ್ತಾರೆ. ಆದರೆ ಪರ್ಸ್ನಲ್ಲಾಗಿ ಕೆಲವು ವಿಚಾರಗಳನ್ನ ತೀರ್ಮಾನ ತಗೋಬೇಕಾದ್ರೆ ಅವ್ರ ಅಭಿಪ್ರಾಯ ಇವ್ರ ಅಭಿಪ್ರಾಯ ಎಲ್ಲನೂ ಕೂಡ ಕ್ರೋಢೀಕರಣ ಮಾಡಬೇಕಲ್ಲ. ಕ್ರೋಢೀಕರಣ ಮಾಡಿದ್ಮೇಲೆ ಅವರ ಅಂತಿಮವಾದಂಥ ಅಭಿಪ್ರಾಯ ಇಬ್ಬರನ್ನು ಕುಣಿಸ್ಕೊಂಡು ಹೈಕಮಾಂಡ್ ಮಾಡ್ತದೆ. ಅಂದರೆ ಯಾವುದ್ರ ಬಗ್ಗೆ ಸರ್? ನಾಯಕತ್ವ ಬದಲಾವಣೆ ವಿಚಾರವಾಗಿಯೇ ಮುಖ್ಯ ಇವತ್ತು ತೀರ್ಮಾನ ಆಗುತ್ತೆ ಅಂತ? ಎಲ್ಲ ವಿಚಾರವಾಗಲೂ ಕೂಡ ಏನಾಗ್ತದೆ ಸಾಧಕ ಬಾಧಕ ಅಂತ ಹೈಕಮಾಂಡ್ಗೆ ಜವಾಬ್ದಾರಿ ಇದೆ. ಮುಂದೆ ಏನಾಗ್ತದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ಅರಿವು ಕೂಡ ಇದೆ. ಅದರಿಂದ ಕೂತ್ಕೊಂಡು ತೀರ್ಮಾನ ಮಾಡಿ ಪ್ರತ್ಯೇಕವಾಗಿ ನಾಯಕರುಗಳನ್ನ ಕರೆದು ಭೇಟಿ ಮಾಡಿ ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ತಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.